ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ಚಿಕನ್ ಗ್ರೀನ್ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಸುಲಭವಾಗಿ ಹಾಗೆ ಬೇಗ ಕೂಡ ಈ ರೆಸಿಪಿ ಮಾಡ್ಬೋದು. ಇದರಲ್ಲಿ ಅರ್ಧ ಕೆಜಿ ಚಿಕನ್ ಉಂಟು. ಈಗ ಸಣ್ಣ ಮಿಕ್ಸಿ ಜಾರಿಗೆ 3 ಕಾಯಿ ಮೆಣಸು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸಣ್ಣ ತುಂಡು ಶುಂಠಿ ಕೂಡ ನಾನು ಕಟ್ ಮಾಡಿ ಹಾಕಿದೆ ಇಲ್ಲಿ. 10 ಬೆಳ್ಳುಳ್ಳಿ, 5 ರಿಂದ 6 ಗೋಡಂಬಿ ಹಾಕ್ತಾ ಇದ್ದೇನೆ. ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಬೇಕು. ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಚಂದ ಮಾಡಿ ಪೇಸ್ಟ್ ಮಾಡಿ ತರಬೇಕು. ಈಗ ನಾನು ಗ್ರೈಂಡ್ ಮಾಡಿ ಕೂಡ ತಂದಿದ್ದೇನೆ. ಇಷ್ಟು ಪೇಸ್ಟ್ ಆದ್ರೆ ಸಾಕಾಗ್ತದೆ. ಚಿಕನ್ ವಾಶ್ ಮಾಡಿ ತಂದಿದ್ದೇನೆ. ಇದರಲ್ಲಿ ಈಗ ಅರ್ಧ ಕೆಜಿ ಉಂಟು. ಇದಕ್ಕೆ ನಾನು ಅರ್ಧ ಸ್ಪೂನ್ ಅರಶಿಣ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಈಗ ಉಂಟಲ್ಲ, ಆಗ ಪೇಸ್ಟ್ ಮಾಡಿಟ್ಟದಲ್ವಾ, ಅದನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಒಂದು 20 ಮಿನಿಟ್ಸ್ ನಾನು ಸೈಡ್ಗೆ ಇಡ್ತಾ ಇದ್ದೇನೆ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟೆ. ಬಾಣಲೆ ಬಿಸಿ ಆದ್ಮೇಲೆ ಈಗ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ಮೇಲೆ ಕರಿಬೇವು ಹಾಕಬೇಕು. ಈಗ ಇದಕ್ಕೆ ನಾನು ಚಕ್ಕೆ, ಲವಂಗ, ಸ್ಟಾರ್ ಹಾಕ್ತಾ ಇದ್ದೇನೆ. ಹಾಗೆ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕು. ಇದರ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು. ಆಗ ಮ್ಯಾರಿನೇಟ್ ಮಾಡಿದಂತಹ ಚಿಕನ್ ಮಸಾಲವನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಉಂಟಲ್ಲ, ತುಂಬಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗುದಿಲ್ಲ, ಸ್ವಲ್ಪವೇ ಸಾಕಾಗ್ತದೆ. ಬ್ಯಾಚುಲರ್ಸಿಗೆ ಮತ್ತೆ PGಯಲ್ಲಿರುವವರಿಗೆಲ್ಲ ಇದು ತುಂಬ ಯೂಸ್ ಆಗ್ತದೆ. ತುಂಬ ಸಮಯ ಸಹ ತೆಕ್ಕೊಳ್ಳೋದಿಲ್ಲ ಇದು. 20 ಮಿನಿಟ್ಸ್ ಅಲ್ಲಿ ಈ ರೆಸಿಪಿ ಮಾಡ್ಬೋದು. ಈಗ ಮಸಾಲ ಹಾಕಿ ಆದ್ಮೇಲೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು ಮಿಕ್ಸ್ ಮಾಡುವ. 10 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ನಾನು ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ನೋಡಿ, ಒಳ್ಳೆ ಕುದಿತಾ ಉಂಟು ಇದು. ಈಗ ಇದರಲ್ಲಿ ನೀರಿನ ಅಂಶ ಕಾಣ್ತಾ ಉಂಟಲ್ವಾ, ಅದು ಸ್ವಲ್ಪ ಡ್ರೈ ಆಗಬೇಕು. ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ಹಾಗೆ ಅದು ಸಹ ಹಾಕಿದೆ. ಇಷ್ಟು ದಪ್ಪ ಗ್ರೇವಿ ಆದ್ರೆ ಸಾಕಾಗ್ತದೆ. ಇದನ್ನು ಬೇಕಾದ್ರೆ ಇನ್ನೂ ಸಹ ಸ್ವಲ್ಪ ಡ್ರೈ ಮಾಡ್ಬೋದು. ಸ್ವಲ್ಪ ತೆಳು ಬೇಕಾದ್ರೆ ನೀರು ಹಾಕಿದ್ರೆ ಆಯ್ತು. ಈ ಗ್ರೀನ್ ಫ್ರೈ ರೆಸಿಪಿಯಲ್ಲಿ ನೀವು ರೋಟಿ, ಚಪಾತಿ, ನೀರು ದೋಸೆ, ಇಡ್ಲಿ ಯಾವುದೇ ತಿಂಡಿ ಕೂಡ ತಿನ್ಬೋದು. ತುಂಬ ಒಳ್ಳೆಯದಾಗ್ತದೆ. ಚಿಕನ್ ಗ್ರೀನ್ ಫ್ರೈ ರೆಡಿ ಆಗಿದೆ. ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೇನೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ನಾನು ಕೂಡ ತುಂಬ ಸುಲಭದಲ್ಲಿ ಈ ರೆಸಿಪಿ ಮಾಡಿ ತೋರಿಸಿದ್ದೇನೆ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.